ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿಗಳು. ನಾನು ಈಗ ಕೆಲವು ದಿನಗಳ ಹಿಂದೆ ಬಸವಣ್ಣನವರ ಒಂದು ವಚನದ ಬಗ್ಗೆ ತಮ್ಮೊಂದಿಗೆ ನನ್ನ ಅಭಿಪ್ರಾಯಗಳನ್ನು ಅನುಭವವನ್ನು ಹಂಚಿಕೊಂಡಿದ್ದೆ. ಇವತ್ತು ಕೂಡ ಅದೇ ನಮ್ಮ ಬಹುತೇಕ ಜಗತ್ತೇ ಪ್ರೀತಿಸುವಂಥ ಬಸವಣ್ಣನವರ ಮತ್ತೊಂದು ವಚನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅಪೇಕ್ಷಿಸ್ತೇನೆ. ಬಸವಣ್ಣನವರು ಬದುಕಿನ ಬಗ್ಗೆ ಮಾಡಿದಂಥ ಚಿಂತನೆಗಳನ್ನು ನಾವು ವಚನಗಳು ಅಂತೀವಿ, ಬೇರೆ ಏನೂ ಅಲ್ಲ. ವಚನಗಳಂದರೆ ಆ ವಚನಗಳು ಒಂದು ಓದಿದಾಗ ಏನೋ ಅರ್ಥ, ನಮ್ಮಂಥ ಸಾಮಾನ್ಯರಿಗೆ ಏನೋ ಅರ್ಥ ಕೊಡ್ತವೆ. ಆದರೆ ಒಳಾರ್ಥದಲ್ಲಿ ಜಾಗತಿಕವಾದಂಥ ಸಿದ್ಧಾಂತಗಳನ್ನು, ನಿಯಮಗಳನ್ನು, ಆಧುನಿಕ ಪರಿಭಾಷೆಯಲ್ಲಿನ ಕಾನೂನುಗಳನ್ನು ಕೂಡ ಅವು ಪ್ರತಿಪಾದನೆ ಮಾಡ್ತವೆ ಅನ್ನೋದನ್ನು ಕೂಡ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ವಚನ ಈಗ ನಿಮ್ಮೊಂದಿಗೆ, ಇದು ಕೂಡ ಎಲ್ಲರಿಗೂ ಬಹಳ ಮಂದಿಗೆ ಗೊತ್ತಿದ್ದಿದ್ದೆ. ಏನಿ ಬಂದಿರೆ ಹದುಳವಿದ್ದಿರೆ ಎಂದರೆ ನಿಮ್ಮ ಐಸಿರಿ ಆರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದಡೆ ಸಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಬನೇ ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ವಚನ. ಅದು ಬಸವಣ್ಣನವರು ಭಾಳ ಸೂಕ್ಷ್ಮ ಸ್ವಭಾವದವರು. ಅವರ ಹುದ್ದೆ, ಅವರ ಘನತೆ, ಅವರ ವ್ಯಕ್ತಿತ್ವ ಎಷ್ಟೊಂದು ಎತ್ತರದಲ್ಲಿ ಸ್ಥಾನದಲ್ಲಿದ್ದರೂ ಅವರ ಮನಸ್ಸು ಅಷ್ಟೇ ಡೌನ್ ಟು ಅರ್ತ್ ಅಂತೀವಲ್ಲ, ಅಷ್ಟು ತೀರಾ ಸಹಜವಾಗಿ ಇತ್ತು. ಭಾಳ ಚಂದ ಮಾತಿದು. ಯಾರಾದರೂ ನಮ್ಮ ಮನೆಗೆ ಬಂದರೆ, ಯಾರಾದರೂ ಭೇಟಿ ಆದರೆ ವ್ಯಕ್ತಿಯನ್ನು ನಾವು ಹೆಂಗೆ ಬರಮಾಡಿಕೊಳ್ಬೇಕು ಅಂತ. ಮನೆಗೆ ಯಾರಾದರೂ ಬಂದರೆ ಏನು ರೀ ಬಂದ್ರಿ ಬರ್ರಿ, ಇದೆಲ್ಲ ಸೌಜನ್ಯತೆ ಮಾತುಗಳು ಅಂತ. ಬಂದವ್ರ ಮನೆಯಾಗ ಕರೆಯೋದು, ಕೂಡಿಸೋದು, ಆರಾಮದಿರೇನು ಅಂತ ಕೇಳೋದು, ಇವೆಲ್ಲ ಮನುಷ್ಯನಿಗೆ ಬೇಸಿಕ್ ನೀಡ್ಸ್ ಅಂತೀವಿ. ಮುಖ್ಯವಾಗಿ ಮೂಲಭೂತವಾಗಿ ಬೇಕಾದಂಥ ಸಂಸ್ಕಾರ ಇದು, ಅದು ಸಂಸ್ಕೃತಿ. ಇದಕ್ಕೆ ಯಾವುದೇ ವಿದ್ಯೆ ಬೇಕಿಲ್ಲ, ಶೈಕ್ಷಣಿಕ ಅರ್ಹತೆ ಬೇಕಿಲ್ಲ, ಯಾವುದೇ ಸ್ಥಾನಮಾನಗಳು ಬೇಕಿಲ್ಲ. ನಮ್ಮ ಮನೆಗೆ ಬಂದವರು ಯಾರೇ ಬರಲಿ ಅವ್ರನ್ನ ಸ್ವಾಗತಿಸೋದು, ಆದರದಿಂದ ಗೌರವಿಸೋದು, ಅದು ಮನುಷ್ಯತ್ವದ ಲಕ್ಷಣ ಅಂತ ಸಹಜವಾಗಿ ಅರ್ಥೈಸ್ತೀವಿ. ಆದ್ರೆ ಒಂದು ಮಾತು ಕೊನೆಗೆ ಹೇಳಿದ್ರು ನೋಡ್ರಿ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಬನೇ ನಮ್ಮ ಕೂಡಲ ಸಂಗಮ ದೇವ ಅಂತ. ನೋಡಿ, ಕನಿಷ್ಠವಾದಂಥ ಸಹಜವಾದಂಥ ಸಂಸ್ಕಾರವನ್ನು ನಾವು ಮರೆತರೆ ಆ ಕೂಡಲ ಸಂಗಮ ದೇವನ ಮೂಗು ಕೊಯ್ತಾನೆ ಅಂದರೆ ಶಿಕ್ಷೆ. ಅದು ನೋಡಿ ಎಷ್ಟು ಸೂಕ್ಷ್ಮವಾದ ಮಾತಂದ್ರೆ, ಮನೆಗೆ ಬಂದ ಮನುಷ್ಯನನ್ನು, ವ್ಯಕ್ತಿಯನ್ನು ಆದರದಿಂದ ಗೌರವಿಸದೆ ಇರುವುದು ಕೂಡ ಒಂದು ಅಪರಾಧ ಅಂತ. ಆ ಅಪರಾಧ ಘನಘೋರವಾದದ್ದು. ಆ ಅಪರಾಧಕ್ಕೆ ಶಿಕ್ಷೆ ಯಾವುದು ಅಂದ್ರೆ ಮೂಗು ಕೊಯ್ಯೋದು. ದೇವರು ನಮ್ಮ ಮೂಗು ಕೊಯ್ದು ಬಿಡ್ತಾನೆ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಮಕ್ಕಳಿಗೆ ಹೆದರ್ಸ್ತಿದ್ವಿ. ಆವಾಗ ಸಣ್ಣರಿದ್ದಾಗ ನಮಗೆಲ್ಲ ಹೆದರ್ಸ್ತಿದ್ರು ನಮ್ಮ ಅಪ್ಪ ನಮ್ಮವ್ವ ಎಲ್ಲರೂ. ಏನಾರು ಮಾಡಿದ್ರೆ ದೇವ್ರು ನಿನ್ನ ಮೂಗು ಕೊಯ್ತ ನೋಡು, ನಿನ್ನ ಕಣ್ಣು ಕಳಿತ ನೋಡು ಅಂತೆಲ್ಲ ಅಂತಿದ್ರು. ಭಯ ಹುಟ್ಟಿಸೋದು. ಇದು ಭಯ ಅಲ್ಲ, ಅದು ಶಿಕ್ಷೆಯ ಭಯ ಅಂತ. ಬಸವಣ್ಣನವರ ಅನೇಕ ವಚನಗಳಲ್ಲಿ ಇಂಥ ಮಾತುಗಳು ಬರ್ತವೆ. ಅಪರಾಧ ಮತ್ತು ದಂಡನೆಗಳು ಅಂತೀವಿ. ಮನುಷ್ಯ ಮಾಡುವಂಥ ಅಪರಾಧಗಳು, ಮಣ್ಣಿನೊಳಗೊಂದರೆ ಸೀರೆಯೊಳಗೊಂದೆಳೆ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ತಲೆದಂಡ ಕೂಡಲ ಸಂಗಮ ದೇವ ಅಂತಾರೆ. ನಾಳೆಗಾಗಿ ನಾನೇನಾದರೂ ಅಪೇಕ್ಷೆ ಪಟ್ಟು ಆಸೆ ಪಟ್ಟು ಸಂಗ್ರಹ ಮಾಡಿಟ್ಟಿರೋದು ಅದೊಂದು ಅಪರಾಧ. ನಾನೇನಾದರೂ ಅದನ್ನು ಮಾಡಿದರೆ ನನ್ನ ತಲೆದಂಡ ಹೋಗಲಿ ಅಂದರೆ ಶಿರಚ್ಛೇದನ ಆಗಲಿ ಅಂತಾರೆ. ಮರಣದಂಡನೆ ಅಂದರೆ ಹೆಂಗೆಂಗೋ ಕೊಲ್ಲೋದಿರ್ತದೆ. ಆದರೆ ಇರೋದು ಹಂಗಲ್ಲ, ಘನಘೋರವಾದಂಥ ಅತ್ಯಂತ ಕ್ರೂರವಾದ ಮರಣದಂಡನೆ, ತಲೆ ಕತ್ತರಿಸಿ ಬಿಡೋದು ಅಂತ. ಅಂಥ ಕಠಿಣವಾದ ಘೋರವಾದ ಶಿಕ್ಷೆ ಆಗಲಿ ಅಂತ ಬಸವಣ್ಣನವರು ಹೇಳ್ತಾರೆ. ಹಿಂಗೆ ಅಪರಾಧಗಳು, ಯಾವ್ಯಾವ ಅಪರಾಧಗಳಿಗೆ ಎಂತೆಂಥ ಶಿಕ್ಷೆ ಅನ್ನೋದು ಬಸವಣ್ಣನವರು ಅನೇಕ ವಚನಗಳಲ್ಲಿ ಬರ್ತವೆ. ಅದರಂಗೆ ಇಲ್ಲಿ ಎಂಥದ್ದು ನೋಡಿ, ನಮ್ಮೆಲ್ಲರಿಗೂ ಸಾಮಾನ್ಯ ಅನ್ನಿಸ್ಬೋದು ಇದು. ಕೆಲವರು ಭಾಳ ರಿಸರ್ವ್ಡ್ ಇರ್ತಾರೆ, ಗಂಭೀರ ಸ್ವಭಾವದವ್ರು. ಯಾರು ಬಂದರೂ ಮನೆ ಮಾತಾಡೋದಿಲ್ಲ, ಏನು ಮರಮನ ಅಂತ ಕೇಳೋದಿಲ್ಲ, ಹೆಂಗದಿರಿ ಅಂತ ಕೇಳೋದಿಲ್ಲ, ಏನೇನಿಲ್ಲ, ಸುಮ್ಮನೆ ಕುಂದಿರ್ತಿರ್ತಾವೆ.
ನೋಡಿ, ಆ ಕೂಡುವುದು ಅಹಂಕಾರದ ಪರಮಾವಧಿ. ಅದು ಅಹಂಕಾರದ ಪರಮಾವಧಿ. ಮನುಷ್ಯತ್ವನೇ ಅಲ್ಲದ ಅಮಾನವೀಯತೆ ಅಂತ, ಅಮಾನುಷತ್ವ ಅಂತ ಅರ್ಥ. ಇಂಥ ಅಮಾನುಷತನ ತೋರಿಸಿದ್ರೆ ನೋಡಿ ಎಷ್ಟೊಂದು ಚಂದ ಕೊನೆಯ ಮಾತು. ಕೊಡಲಿಲ್ಲದಿದ್ದೊಡೆ ಒಂದು ಗುಣವಿಲ್ಲದಿದ್ದೊಡೆ, ನಿನ್ನ ಮನೆಗೆ ಬಂದಾರ ಏನೋ ನಿನ್ನಿಂದ ಅಪೇಕ್ಷೆ ಪಟ್ಟು ಏನೋ ಕೇಳಕ್ಕೆ ಬಂದಾರ ಅದು ತಿಳ್ಕೊಳ್ಳೋಣ. ನಿನ್ನ ಕೈಲಿ ಕೊಡೋದಾದ್ರೂ ಚಿಂತಿಲ್ಲ, ಬಂದವರಿಗೆ ಬರ್ರಿಯಪ್ಪ ಕೂಡ್ರಿ, ನೀರು ಕುಡೀರಿ, ಆರಾಮಿದ್ರೇನು ಅಂತ ಕೇಳುವಂಥ ಸೌಜನ್ಯ ಭಾವ ಇಲ್ಲ ಅಂದರೆ ನೀನು ಯಾಕೆ ಮನುಷ್ಯ ಅನ್ಬೇಕು? ನಾವು ಯಾಕೆ ಮನುಷ್ಯ ಅನ್ಬೇಕು ನಿನಗೆ ಅಂತ ನೋಡಿ. ಇಂಥ ಮನುಷ್ಯತನದಿಲ್ಲದಂಥ ಸ್ವಭಾವವೇ ಏನಿದೆಯಲ್ಲ, ಅದು ಅತ್ಯಂತ ಅಪರಾಧ, ಭಾಳ ದೊಡ್ಡ ಅಪರಾಧ. ಅದು ಭಾಳ ದೊಡ್ಡ ಅಪರಾಧ ಅಂತಾರೆ ಬಸವಣ್ಣವರು. ನಮ್ಮೆಲ್ಲರಿಗೆ ಅದು ಸಾಮಾನ್ಯ ಅನ್ನಿಸ್ಬೋದು, ಆದರೆ ಅದು ಭಾಳ ದೊಡ್ಡ ಅಪರಾಧ ಅಂತ. ವ್ಯಕ್ತಿ ಗೌರವವನ್ನು ನಾವು ಅರಿಯದೇ ಇರೋದು, ತಿಳಿದೇ ಇರೋದು ಭಾಳ ದೊಡ್ಡ ಅಪರಾಧ ಅಂತ. ಕಳವು ಮಾಡೋದು, ಕೊಲೆ ಮಾಡೋದು, ಸುಳ್ಳು ಹೇಳೋದು, ಇಂಥವು ಏನೇನೋ ಅಪರಾಧಗಳು ಅಂತ ನಮ್ಮ ಕಾನೂನುಗಳನ್ನ ನಾವು ತಿಳ್ಕೊಂಡಿವಿ ಈಗ. ಅಲ್ಲ, ಎಷ್ಟು ಸೂಕ್ಷ್ಮ ನೋಡಿ ಅಪರಾಧ. ಒಬ್ಬ ವ್ಯಕ್ತಿಯನ್ನು ಸೌಜನ್ಯದಿಂದ ನಮ್ಮ ಮನೆಯಲ್ಲಿ ಕರೆದುಕೊಳ್ಳೋದೇ ಇರೋದು ಕೂಡ ಘನಘೋರವಾದ ಅಪರಾಧ ಅಂತ. ಯಾವಾಗ ಹೇಳಿದ್ರು ಅದನ್ನು? 12ನೇ ಶತಮಾನದಲ್ಲೇ ಹೇಳಿದರು. 12ನೇ ಶತಮಾನದಲ್ಲಿ ಹೇಳಿದರು. ಇಂಥ ಈ ವಚನವನ್ನು ನಾನೀಗ ಆಧುನಿಕ ನೆಲೆಯಲ್ಲಿ ಜಾಗತಿಕ ಮಟ್ಟದ ಒಂದು ಕಾನೂನು, ಒಂದು ಕಾಯ್ದೆ, ಒಂದು ನಿಯಮದ ಅಡಿಯಲ್ಲಿ ನಾನು ಈ ವಚನವನ್ನು ಇವತ್ತು ನಿಮ್ಮೊಂದಿಗೆ ಅರ್ಥವಿಸ್ಕೊಳ್ತೇನೆ. ನೋಡಿ, ಇದು ಹೆಂಗಿದು? ಒಬ್ಬ ವ್ಯಕ್ತಿಯನ್ನು ಗೌರವಿಸದೇ ಇರೋದು ಅಂದರೆ ಏನು? ಅವನ ವ್ಯಕ್ತಿತ್ವವನ್ನು ಅವಮಾನ ಮಾಡೋದು. ಅವನು ಯಾರೇ ಇರಲಿ ಅವರು, ಇಲ್ಲಿ ವರ್ಗ, ವರ್ಣ, ಲಿಂಗ ಯಾವ ಭೇದ ಇಲ್ಲ ಬರಬಾರ್ದದು. ಅವನು ಆ ಜಾತಿ ಈ ಜಾತಿ, ಬಡವ ಶ್ರೀಮಂತ, ಹೆಣ್ಣು ಗಂಡು, ಭಿಕ್ಷುಕ ಶ್ರೀಮಂತ, ಅವು ಯಾವ ಬೇಡ. ಮೊದಲು ಅವನೊಬ್ಬ ಮನುಷ್ಯ. ಹಾಗಂತ ನಾವು ಅದನ್ನು ಭಾವಿಸಬೇಕು, ಗೌರವಿಸಬೇಕು. ಇದು ಒಬ್ಬ ಸುಸಂಸ್ಕೃತ ಮನುಷ್ಯನ ಲಕ್ಷಣ, ಮೂಲ ಲಕ್ಷಣ ಅದು. ಅದಕ್ಕಂದನೇ ಬಸವಣ್ಣನವರು ಇವನಾರವ ಎಂದೆನ್ನದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಎಲ್ಲರೂ ಆ ಪರಮಾತ್ಮನ ಮನೆಯ ಮಕ್ಕಳು. ಮತ್ತು ಇದೆಲ್ಲ ಪರಮಾತ್ಮಂದೇ. ನಾವು ಮಾಡಿವೆ, ಭೂಮಿ ನಾವು ಮಾಡಿವೆ, ಮಣ್ಣು ನಾವು ಮಾಡಿವೆ, ಮನೆ ಕಟ್ಟಕ್ಕೆ ಬೇಕಂತ ಪರಿಕರಗಳನ್ನು ನಾವು ಮಾಡಿವೆ, ಪದಾರ್ಥಗಳನ್ನು ನಾವು ಮಾಡಿವೆ. ಏನೂ ಇಲ್ಲ, ಎಲ್ಲ ಅವನದೇ, ಅವನ ಸೃಷ್ಟಿ ಇದು. ಅಲ್ಲಿ ಅವನ ಮನೆಯಲ್ಲಿ ನಾವಿರುವಂಥವ್ರು ಬಾಡಿಗೆದಾರರು ನಾವು, ಅವನ ಹಂಗಿಗಿನವ್ರು ನಾವು. ಮತ್ತು ಇಂಥದ್ರಲ್ಲಿ ನಾವು ಅವನು ಬೇರೆ ಇವನು ಬೇರೆ ಅಂತ ಭೇದ ಮಾಡಿ ಅವನೊಂದಿಗೆ ಎಂಥದ್ರಿ ಇದು? ಅಸಂಬದ್ಧತೆಯಿಂದ ವರ್ತಿಸೋದು, ಅಮಾನವೀಯತೆಯಿಂದ ವರ್ತಿಸೋದು, ಭೇದತನದಿಂದ ವರ್ತಿಸೋದು, ಅದು ಮನುಷ್ಯತ್ವಕ್ಕೆ ಭೂಷಿತವಾದಲ್ಲ ಅಂತಾರೆ ಬಸವಣ್ಣವರು. ನೋಡಿ, 12ನೇ ಶತಮಾನದಲ್ಲಿ ಈ ಮಾತುಗಳನ್ನು ಬಸವಣ್ಣವ್ರು ಹೇಳ್ತಿರಲ್ಲ, ಇದು ಬಸವಣ್ಣವ್ರ ವಚನಗಳು ಸಾರ್ವಕಾಲಿಕವಾದಂಥವುಗಳು ಅಂತ ಇಷ್ಟು ಲೆಕ್ಕಕ್ಕೆ ಒಪ್ಕೊಂಡ್ಬಿಡ್ತೀವಿ. ಯಾಕೆ ಸಾರ್ವಕಾಲಿಕವಾದವುಗಳು ಅನ್ನೋದನ್ನು ನಾವು ಇನ್ನಷ್ಟು ವಿಸ್ತಾರವಾಗಿ ನೋಡಬೇಕಂತ ಅವಶ್ಯಕತೆ ಇದೆ. ಇಲ್ಲಿ ಏನಾಗ್ತದೆ, ಮನುಷ್ಯನನ್ನು ನಾವು ಕಡೆಗಣಿಸಿದರೆ, ಅವನ ಕುಶಲೋಪರಿಯನ್ನು ವಿಚಾರಿಸದೆ, ಸೌಜನ್ಯತೆಯನ್ನು ಕಾಣದೆ ನಾವು ಅವನನ್ನು ದೂರ ಇಟ್ಟರೆ ಅದು ಇಡೀ ಮನುಷ್ಯತ್ವವನ್ನು, ವ್ಯಕ್ತಿಯನ್ನು ಅವಮಾನಿಸಿದಂತಾಗ್ತದೆ ಅಂತ. ಇವತ್ತು ಜಗತ್ತು ಪ್ರಜಾಪ್ರಭುತ್ವದಿಂದ ಕೂಡಿದೆ. ಜಗತ್ತಿನಲ್ಲಿ ಏಕರೂಪತೆ ಇರಬೇಕು, ಒಂದೇ ತೆರನಾಗಿರಬೇಕು ಅನ್ನುವಂಥ ಒಂದು ಗ್ಲೋಬಲೈಸೇಷನ್, ಜಾಗತೀಕರಣ ಅನ್ನುವಂಥ ಒಂದು ಸಿದ್ಧಾಂತ ಈ 30 ವರ್ಷಗಳಿಂದ ನಮ್ಮಲ್ಲಿ ಬಂತು. ಅದು ವ್ಯಾಪಾರೀಕರಣದಿಂದಾಗಿ ಬಂತು. ವ್ಯಾಪಾರ ವಹಿವಾಟು, ಆರ್ಥಿಕ ಅಭಿವೃದ್ಧಿ ಕಾರಣವಾಗಿ ಈ ಜಾಗತೀಕರಣ ಅನ್ನುವಂಥ ಒಂದು ಇಡೀ ಜಗತ್ತಿನಾದ್ಯಂತ ಒಂದೇ ತೆರನಾದ ಟ್ರೇಡ್ ಆ್ಯಂಡ್ ಮಾರ್ಕೆಟ್ ಸಿಸ್ಟಮನ್ನು ಪರಿಚಯ ಮಾಡಿಸಿದ್ರು ನಮ್ಮ ಜಗತ್ತಿನವರು. ಆದರೆ ಇಲ್ಲಿ ಇನ್ನೂ ನಾವೊಂದು ಜಾಗತಿಕ ಮಟ್ಟದ ಒಂದು ವಿಶೇಷತೆಯನ್ನು ನೋಡೋದಾದರೆ, ನಮ್ಮ ವಿಶ್ವಸಂಸ್ಥೆ ಇನ್ನೊಂದು ನೀತಿಯನ್ನು, ಸುಖವಾಗಿ ಬದುಕುವಂಥ, ಗೌರವಯುತವಾಗಿ ಬದುಕುವಂಥ ಮನುಷ್ಯ ಗೌರವಯುತವಾಗಿ ಬದುಕಬೇಕು, ಅದು ಮನುಷ್ಯನ ಲಕ್ಷಣ ಅಂತದು. ಅದು ಮನುಷ್ಯನ ಲಕ್ಷಣ. ಹಾಗೆ ಗೌರವಯುತವಾಗಿ ಬದುಕಬೇಕಾದಂಥ ಕೆಲವು ನಿಯಮಗಳನ್ನು ನಮ್ಮ UNO, ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್, ಅದು ಹೇಳ್ತದೆ. ಆ ಹೇಳುವಂಥ ನಿಯಮಗಳಿಗೆ ನಾವು ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ, ಮಾನವ ಹಕ್ಕುಗಳು ಅಂತ ಕರಿತೀವಿ ನಾವು. ಏನವು ಮಾನವ ಹಕ್ಕುಗಳು ಅಂದರೆ ಅಂತ? ಈ ಮಾನವ ಹಕ್ಕುಗಳು ಅಂದರೆ ಅರ್ಥೈಸ್ತಾರೆ. ಇದಕ್ಕೆ ಇದೆ ಅಂತೇಳಿ ನಿರ್ದಿಷ್ಟವಾದಂಥ ಅರ್ಥ ಇಲ್ಲ, ವ್ಯಾಖ್ಯಾನ ಇಲ್ಲ. ಎಲ್ಲವೂ ಮಾನವ ಹಕ್ಕುಗಳೇ ಇಲ್ಲ. ಮನುಷ್ಯ ಒಂದು ಸಾಮಾನ್ಯವಾಗಿ ಸರಳವಾಗಿ ಒಂದೇ ಮಾತಿನಲ್ಲಿ ಹೇಳೋದಾದರೆ, ಮನುಷ್ಯ ಪ್ರತಿಯೊಬ್ಬನಿಗೂ ತಾನು ಹುಟ್ಟಿನಿಂದಲೇ ದೊರೆಯುವಂಥ ಮೂಲಭೂತ ಹಕ್ಕುಗಳು.
ಯಾವುದೇ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬನಿಗೂ ಸಮಾನವಾಗಿ ಇವು ದೊರೆಯಬೇಕಾದಂಥವುಗಳು. ಅವನ ಜೀವನ, ಸ್ವಾತಂತ್ರ್ಯ, ಸಮಾನತೆ, ಭದ್ರತೆ, ಶಿಕ್ಷಣ, ಆರೋಗ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನೋಡಿ ಇವೆಲ್ಲವೂ ಈ ಹ್ಯೂಮನ್ ರೈಟ್ಸ್ ಅಂದರೆ ಮಾನವ ಹಕ್ಕುಗಳಲ್ಲಿ ಸೇರ್ಪಡೆಯಾಗುವಂಥ ವಿಚಾರಗಳು ಅಂತ. ನೋಡಿ ಮನುಷ್ಯನ ಘನತೆ ಅನ್ನುವಂಥ ಮಾತೊಂದು ಬರ್ತದೆ ಇಲ್ಲಿ. ಭದ್ರತೆ ಮತ್ತು ಘನತೆ ಇವೆರಡು ಭಾಳ ಮುಖ್ಯವಾದಂಥ ಮಾತುಗಳು. ನಾವು ಮನುಷ್ಯರಿಗೆ ನೋಡಿ ಇಡೀ ಜೀವ ಜಗತ್ತಿಗೆ ಸೆಕ್ಯುರಿಟಿ ಇಲ್ಲ ಅಂದರೆ ಅದು ಮನುಷ್ಯತ್ವನೇ ಅಲ್ಲ. ಇವತ್ತು ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಭದ್ರತೆ ಇಲ್ಲ ಅಂದರೆ ಅದು ಸರ್ಕಾರ ಅದನ್ನು ಕಾಪಾಡ್ತದೆ. ಅದರ ಲಕ್ಷಣ ಅದು. ಎಲ್ಲ ಜೀವಿಗಳು ಸುರಕ್ಷಿತವಾಗಿ ಬದುಕಬೇಕು. ಬದುಕು ಯಾವಾಗಲೂ ಸೇಫ್ ಆಗಿರಬೇಕು, ಸುರಕ್ಷಿತವಾಗಿರಬೇಕು ಅಂತ. ಇಲ್ಲಿ ಮಾನವ ಹಕ್ಕುಗಳು ಇನ್ನೊಂದು ಮುಖ್ಯ ಅಂದರೆ ಭದ್ರತೆ ಮತ್ತು ಘನತೆಯನ್ನು ಅದು ಕಾಪಾಡೋದು ಅಂತ. ಈ ಮಾತುಗಳು ಬಸವಣ್ಣನವರ ಈ ವಚನಗಳಿಗೆ ಅನ್ವಯವಾಗ್ತದೆ. ಈ ವಚನಕ್ಕೆ ಈ ಮಾತುಗಳು ಅನ್ವಯವಾಗ್ತವೆ. ನೋಡಿ ಅವನ ವ್ಯಕ್ತಿ ಘನತೆ, ಅವನು ಯಾರೇ ಇರಲಿ, ಬಡವ, ಆಗಲೇ ಹೇಳಿದ್ನಲ್ಲ, ಬಡವ, ಶ್ರೀಮಂತ, ಮೇಲ್ಜಾತಿ, ಕೆಳಜಾತಿ, ಹೆಣ್ಣು, ಗಂಡು, ಅವನು ಯಾರೇ ಇರಲ್ರಿ. ಬಸವಣ್ಣನವರು ಒಮ್ಮೆ ಕಲ್ಯಾಣದಲ್ಲಿ ತಮ್ಮ ಮನೆಯಲ್ಲಿದ್ದಾಗ ಒಬ್ಬ ಸಂಬೋಳಿ ಅಂತ ಕೂಗ್ತಾ ಹೊರಟಿರ್ತ ನಡು ಮಧ್ಯಾಹ್ನದಲ್ಲಿ. ಬಸವಣ್ಣವ್ರು ಉಪ್ಪರಿಗೆಯಿಂದ ಅವನು ನೋಡಿದ್ರೆ ಯಾರವ್ರು ಹೊಂಟವರು ಅಂತ. ಆ ಕಾಲದೊಳಗೆ ಅಸ್ಪೃಶ್ಯ ಜನಾಂಗ ಊರೊಳಗೆ ಬರ್ಬೇಕಾದ್ರೆ ಕೂಗ್ಕೊಂತ ಹೋಗ್ಬೇಕಾಗಿತ್ತು. ಆಗ ಸವರ್ಣೀಯರು, ಮೇಲ್ಜಾತಿಯವರು ಬೀದಿಗೆ ಇರ್ತಿಲ್ಲ, ಬೀದಿಯೊಳಗಿದ್ದವರು, ಹೊರಗಡೆ ಇದ್ದವರು ಮನೆ ಒಕ್ಕೊಂತಿದ್ರು ಅವರು. ಯಾಕಂದ್ರೆ ಅವ್ನು ನೆರಳು ಸತಿಗೆ ಬಡಿಬಾರ್ದಂಥವ್ರಿಗೆ, ಮೈಲಿಗೆ ಆಗ್ತದಂತ. ಹಾಗಾಗಿ ಅವನು ಕೂಗಿ ಕೇಳಿದ ತಕ್ಷಣ ಅವರೆಲ್ಲ ಒಳಗೆ ಹೋಗ್ತಿದ್ರು, ಬಾಗಿಲೆಕ್ಕಂತಿದ್ರು. ಆಗ ಅವ ಮನೆ ಮುಂದೆ ದಾಟಿ ಹೋಗ್ತಿದ್ದ. ಅವನು ಹೋದ್ಮೇಲೆ ಇವರು ಬಾಗಿಲು ತೆರಿತಿದ್ರು. ಮತ್ತೆ ಇಂಥ ಒಂದು ಕೆಟ್ಟ ಪದ್ಧತಿ. ಸವರ್ಣೀಯರ ಬೀದಿಯಲ್ಲಿ ಅಸ್ಪೃಶ್ಯ ತಿರುಗಾಡಬೇಕಾದ್ರೂ ಕೂಡ ಇಂಥ ಒಂದು ಕಟ್ಟುನಿಟ್ಟಾದ ನೇಮದ್ದು. ಇಂಥ ಹೊತ್ತಿನಲ್ಲಿ ಕಲ್ಯಾಣದಲ್ಲಿ ಒಬ್ಬ ಕೂಗ್ಕೊಂತ ಹೊಂಟಿದ್ದ. ಬಸವಣ್ಣವರು ನೋಡಿದರು, ಉಪ್ಪರಿಗೆ ಮೇಲಿಂದ ನೋಡಿದರು. ಮೈಯೆಲ್ಲ ಕೀವು, ರಕ್ತ ಸೋರ್ತಿತ್ತು. ಬಿಸಿಲಾಗಿ ಹೊಂಟಿದ್ದ. ಹಿಂದೆ ಸೊಂಟಕ್ಕೊಂದು ಬಾರಿಗೆ ಕಟ್ಕೊಂಡಿದ್ದ, ಕೊಳ್ಳಗೊಂದು ಗಡಿಗೆ ಹಾಕ್ಕೊಂಡಿದ್ದ. ಆ ಬಾರಿಗೆ ಅವ ಹೆಜ್ಜೆ ಇಟ್ಟಂಗೆಲ್ಲ ಬಳಕಂತ ಹೋಗ್ತಿತ್ತು. ಹೆಜ್ಜೆ ಗುರುತೆಲ್ಲ ಅಳಿಸ್ಕೊಂತ ಹೋಗ್ತಿತ್ತು ಅದು. ಅವ್ನು ನೋಡಿದವರ ಬಸವಣ್ಣವರು ಓಡಿ ಕೆಳಗಿಳಿದು ಬಂದು ಹಿಂದ್ಗಡೆಯಿಂದ ಹೋಗಿ ಅವ್ನು ಅಪ್ಪಿಕೊಂಬಿಟ್ರು. ಅಪ್ಕೊಂಡು ಕೂಡಲೇ ಅವ್ನಿಗೆ ಗೊತ್ತಾಗ್ಬಿಡ್ತು, ಯಾರು ಅಪ್ಪಿಕೊಂಡ್ರು? ಬಸವಣ್ಣ ನನ್ನ ಬಿಟ್ಟು ಮಾಡ, ನಾನು ಬಿಡು, ಬಸವಣ್ಣ ಬಿಟ್ಟು ಮಾಡ, ನಾನು ಬಿಡು ಅಂದು. ಅಲ್ಲ ಇವನೇ ಐತಿ ಅಂದು. ಬಸವಣ್ಣವ್ರಿಗೆ ಗಾಬರಿ ಗೊತ್ತು. ನಾನು ಬಸವಣ್ಣ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರು. ಆಗ ಆತ ಅಂದ, ಅಲ್ಲ ಮಾರಾಯ, ಸಾವಿರಾರು ವರ್ಷಗಳಿಂದ ಈ ಭೂಮಿ ಮೇಲೆ, ಈ ದೇಶದಲ್ಲಿ ನಮ್ಮಂಥವ್ರನ್ನ ಹಿಂಗೆ ಮುಡಿಸ್ಕೊಂಡ್ರು ಯಾರು ಅಂದರೆ ನೀನೊಬ್ಬನೇ, ಈಗ ಹುಟ್ಟಿದವು ನೀನೊಬ್ಬನೇ. ಹಾಗಾಗಿ ನಮ್ಮನ್ನು ಇಷ್ಟು ನಿರ್ಭಯವಾಗಿ ಸವರ್ಣೀಯರ ಈ ಓಣಿಯಲ್ಲಿ ಹೀಗೆ ಸಹಜವಾಗಿ ನಮ್ಮನ್ನು ಬಂದು ಮತ್ತಾರೂ ಅಲ್ಲ, ನಿನ್ನ ಬಿಟ್ಟರೆ ಮತ್ತಾರೂ ಅಲ್ಲ. ಹಾಗಾಗಿ ನಾನು ಆ ನಂಬಿಕೆ, ಆ ಭರವಸೆಯಿಂದಾಗಿ ನಾನು ಬಸವಣ್ಣ ಎಂದೆ ಅಂದ. ಆಗ ಬಸವಣ್ಣವ್ರು ಸಂತೋಷ ಆಯ್ತಂತೆ. ಅವನು ತಮ್ಮ ಮನೆಗೆ ಕರ್ಕೊಂಬಂದು ಅವನ್ನೆಲ್ಲ ಬಿಚ್ಚುವಾಗೋದು, ಅವನಿಗೆ ಸ್ವಚ್ಛ ಸ್ನಾನ ಮಾಡಿಸಿ, ಗಾಯಕ್ಕೆ ಮುಲಾಮ್ ಹಚ್ಚಿ ತಮ್ಮ ಮಹಾಮನೆಯಲ್ಲಿ ಇಟ್ಕೊಂಡ್ರಂತೆ. ಆತನೇ ಸಂಬೋಳಿ ನಾಗಿದೇವ ಅಂತ. ನೋಡಿ ಇದೇನಾಯ್ತಿದು? ಹ್ಯೂಮನ್ ರೈಟ್ಸನ್ನು ರಕ್ಷಣೆ ಮಾಡಿದ್ದು ಅಂತ. ವ್ಯಕ್ತಿ ಘನತೆ, ಗೌರವವನ್ನು ಕಾಪಾಡಿದ್ದು ಅಂತ. ಬಸವಣ್ಣನವರು ಬರೀ ಹೇಳಲ್ಲ, ಪ್ರಾಕ್ಟೀಸ್ಡ್ ಮನುಷ್ಯ ಬಸವಣ್ಣ. ಅವುಗಳನ್ನು ಅಳವಡಿಸ್ಕೊಳ್ತಿದ್ರು ಬಸವಣ್ಣವರು. ಮಾನವ ಹಕ್ಕುಗಳಿಗೆ ಅಂದರೆ ಹೇಳಿದ್ನಲ್ಲಿ ಈಗ ಅದು ಅರ್ಥ ಹೇಳಿದ್ನಲ್ಲ, ಹುಟ್ಟಿನಿಂದಲೇ ಬೈ ಬರ್ತ್ ಅವನಿಗೆ ಗೌರವತೆ, ಘನತೆ, ಶಿಕ್ಷಣ, ಸಮಾನತೆ ಇವೆಲ್ಲವುಗಳನ್ನು ರಕ್ಷಿಸೋದು, ಬಯಸೋದು. ವ್ಯಕ್ತಿ ಒಂದು ಜೀವ ಹುಟ್ಟಿದಂದ್ರೆ ಅದಕ್ಕೆ ಹಸಿವೆ ಆಗ್ತದೆ, ಅನ್ನ ಬಯಸೋದು ಅದರ ನ್ಯಾಚುರಲ್ ರೈಟ್, ಅದು ನಿಸರ್ಗಕವಾದಂಥ ಹಕ್ಕು ಅದು. ಹಾಗೆಯೇ ಮನುಷ್ಯನಿಗೆ ಅದು ಹಾಗೆ ಮಾನವತೆ ಹಕ್ಕದು, ಮಾನವ ಹಕ್ಕದು ನೋಡಿ. ಹಾಗಾಗಿ ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಯಾರೇ ಇರಲಿ ಅವ ಬಂದವ, ನಮ್ಮ ಮನೆಗೆ ಅತಿಥಿ ಆಗತ್ರ ಬಂದವ್ರು ಮಾತ್ರ ಮಾತಾಡ್ಸ್ಕೊಂತೇನಿಲ್ಲ, ಸ್ವಾಗತಿಸ್ಬೇಕಂತೇನಿಲ್ಲ. ನಮ್ಮ ಪದ್ಧತಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸೋದು ಬೇರೆ, ಹೆಂಗೆ ಅದು ಸ್ವಾಗತಿಸೋಂಥ ಕೆಲವು ವಿಧಾನಗಳದು. ಅವ್ರವ್ರಿಗೆ ತಕ್ಕಂಗೆ ಮಾಡೋದು, ಇಲ್ಲ ನಮಗೆ ಬೇಕಾದಂಗೆ ಸ್ವಾಗತ ಮಾಡೋದು, ಕಾಟಾಚಾರಕ್ಕೆ ಸ್ವಾಗತ ಮಾಡೋದು, ಅಂಥವುಗಳನ್ನು ಕೂಡ ನಾವು ಅಳವಡಿಸ್ಕೊಳ್ತೇವೆ. ಇಂಥ ವಿಧಾನಗಳೆಲ್ಲ ವೈಲೇಟ್ ಆಫ್ ಹ್ಯೂಮನ್ ರೈಟ್ಸ್ ಅಂತ, ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದಂತೆ ಇವೆಲ್ಲವು. ಹಾಗಾಗಿ ಬಸವಣ್ಣವರು ಹೇಳ್ತಾರೆ,
ಏನಿ ಬಂದರೆ ಹದುಳ ಇದ್ದರೆ ನಿಮ್ಮ ಐಸಿರಿ ಆರಿ ಹೋಗುದೆ ಅಂತ ಪ್ರಶ್ನೆ, ಮೊದಲನೇ ಪ್ರಶ್ನೆ. ನಮ್ಮ ಮನೆಗೆ ಬಂದರೆ ಅಥವಾ ನಮ್ಮ ಹತ್ರ ನಾವೆಲ್ಲೇ ಇರಲಿ, ನಮ್ಮನ್ನು ಭೇಟಿ ಹಾಕಂತ ಯಾರಾದರೂ ಬಂದರೆ ಏನೋ ಕೆಲಸ ಇರ್ತದೆ, ಬಂದಿರ್ತಾರೆ ಅವರು, ಅಥವಾ ಸೌಜನ್ಯಕ್ಕಾಗಿ ಬಂದಿರ್ತಾರೆ. ಬಂದ ಕೂಡಲೇ ಯಾಕೆ ಬಂದು ಅಂತ ಸಿಡಿಕ್ಲಿಕ್ಕೆ ಕೇಳೋದಲ್ಲ. ಖುಷಿಯಿಂದ ನಗ್ನಗ್ತಾ ಅವ್ರನ್ನ ಯಾಕಪ್ಪ ಬಂದ್ರಿ, ಬರ್ರಿ ಕೂತ್ಕೊಳ್ರಿ, ಬಿಸಿಲಾಗ ಬಳಲಿ ಬಂದಿರಿ, ಸ್ವಲ್ಪ ಮುಖ ತೊಳಿರಿ, ನೀರು ಕುಡೀರಿ. ನೋಡಿ, ಇದು ಮನುಷ್ಯತ್ವ. ಅದೆಲ್ಲ ಆದಮೇಲೆ ಬಂದ ಕಾರಣ ಏನು, ನಮ್ಮಿಂದ ಸಹಾಯ ಬೇಕಾ, ಅವನು ಎಂಥದೋ ಸಹಾಯ ಕೇಳಿ, ನಮ್ಮಿಂದ ಆಗೋದಿದ್ದರೆ ಮಾಡೋಣ, ಆಗದಿದ್ದರೆ ಅದಕ್ಕೆ ಪರಿಹಾರ ಹೇಳೋಣ. ಆದರೆ ಅದರಿಂದ ಅವನು ದೂರ ಮಾಡುವಂಥದ್ದು ತಪ್ಪದು ಅಂತ. ತಪ್ಪು. ನಮ್ಮಿಂದ ಏನೋ ಅಪೇಕ್ಷಿಟ್ಕೊಂಡು ಬಂದಾನ, ಏನೋ ರಕ್ಷಣೆ ಕೋರಿ ಬಂದಾನ, ನನ್ನಿಂದ ಏನೋ ಒಳ್ಳೇದಾಗುತ್ತಂತ ಬಂದಾನ, ತನಗೆ ಸಹಾಯ ಆಗ್ಬೋದು ಅಂತ ಬಂದಾನ. ಹಾಗಾಗಿ ಅವನಿಗೆ ಆ ತೆರನಾಗಿ ಹೇಳೋದು ಅದು ಶುದ್ಧ ತಪ್ಪು, ಮಹಾ ಅಪರಾಧ. ಬರೀ ಶುದ್ಧ ತಪ್ಪಲ್ಲ, ಮಹಾ ಅಪರಾಧ. ಮುಂದೆ ಹೇಳ್ತಾನೆ ಕೊನೆಯ ಸಾಲು, ಕೆಡೈ ಮೂಗ ಕೊಯ್ಯದೆ ಮಾಬನೆ, ಕೊಡಲಿಲ್ಲದಿದ್ದಡೆ ಒಂದು ಗುಣವಿಲ್ಲದಿದ್ದಡೆ. ನಾನು ಅದನ್ನು ಹೇಳಿದೆ. ಈಗ ನಾನು ಅವನು ನಮ್ಮಿಂದೇನೋ ಆರ್ಥಿಕ ನೆರವು ಕೇಳ್ಕೊಂಡು ಬಂದಾನ, ಯಾವುದ್ರದೋ ಒಂದು ಸಹಾಯ ಕೇಳಿ ಬಂದಾನ. ನಮಗೆ ಅವನಿಗೆ ಕೊಡೋಕ್ಕಾಗದೇ ಇದ್ದರೂ ಕೂಡ ಅದಕ್ಕೆ ಪರಿಹಾರವನ್ನಾದರೂ ಹೇಳಬೇಕು, ಸಾಂತ್ವನವನ್ನಾದರೂ ಹೇಳಬೇಕು. ನಾವು ಮಾನಸಿಕವಾಗಿ ಕೂಡ ಬಳಲಿ ಬಂದಿರ್ತಾನೆ, ಏನೋ ನೊಂದುಕೊಂಡು ಬಂದಿರ್ತಾನೆ. ಆ ನೋವಿಗೆ, ಆ ಬಳಲಿಕೆಗೆ ನಾವು ಪರಿಹಾರವನ್ನಾದರೂ ಕೊಡಬೇಕು. ಅದು ಮನೋಬಲ, ಒಂದು ಮನೋಬಲವನ್ನು ತುಂಬಬೇಕು ನಾವು. ಅಂದಾಗ ಅವನಿಗೆ ಬದುಕಿಗೆ ಧೈರ್ಯ ಬರ್ತದೆ. ಆ ಎರಡು ಆಡಿದ್ರೆ ಏನು ಗಂಟು ಕಳ್ಕೊಂಡಂಗೆ ಆಗ್ತದೆ. ನಾವು ಏನು ಕಳ್ಕೊಂಡಾಗ್ತು? ಅದನ್ನ ಹೇಳ್ತೆ, ಕೊಡಲಿಲ್ಲದಿದ್ದಡೆ ಒಂದು ಗುಣವಿಲ್ಲದಿದ್ದಡೆ. ನಿನ್ನಿಂದ ಏನು ಕೊಡೋಕ್ಕಾಗಲ್ಲಪ್ಪ, ಸರಿ, ಎಲ್ಲರಲ್ಲೂ ಎಲ್ಲ ಸಾಮರ್ಥ್ಯ ಇರುತ್ತಂತ ಏನು ಹೇಳೋಕ್ಕಾಗೋದಲ್ಲ. ನಿನಗೆ ಕೊಡೋಕ್ಕಾಗೋದಿಲ್ಲಲ್ಲ, ಅದಕ್ಕೆ ಪರಿಹಾರವನ್ನಾದರೂ ನಾವು ಸೂಚಿಸ್ಬೇಕು. ನಾವು ಅಂಥ ಒಂದು ಗುಣ ಇಲ್ಲದಿದ್ದಡೆ ಏನಂತಾನ, ಬರೀ ಬೈದು ಸುಮ್ಮನೆ ಬಿಡೋಲ್ಲ, ನೀ ಮನುಷ್ಯ ಅಲ್ಲ ಅಂತ ಅಂದುಬಿಡಲಿಲ್ಲ, ಮಹಾ ಅಪರಾಧ ಅಂತ ಹೇಳ್ತಾನೆ. ಕೆಡೈ ಮೂಗ ಕೊಯ್ಯದೆ ಮಾಬನೆ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ನೋಡಿ, ಏನಿ ಬಂದರೆ ಹದಳ ಇದ್ದರೆ ನಿಮ್ಮ ಐಸಿರಿ ಯಾರು ಹೋಗೋದೆ, ನಿಮ್ಮ ಶ್ರೀಮಂತಿಗಾರ ಹಾಳಾಗಿ ಹೋಗ್ತಾನದಕ್ಕೇನ್ರ ಅವ್ನು ಮಾತಾಡ್ಸಿದ್ರೆ ಒಡನೆ ನೋಡಿದ್ದಾರೆ, ಸಿರ ಹೊಟ್ಟೆ ಹೊಡೆಯೋದೆ. ಅವ್ನು ಬಂದ ಕೂಡಲೇ ಪಟ್ನ ಮಾತಾಡಿಸಿದ್ರೆ ನೀನು ಹೊಟ್ಟೆ ತಲೆ ಹೊಡೆದೋಗ್ತಾನ, ಎರಡು ಒಳಾಗ್ತಾನ. ಇಲ್ಲಲ್ಲ, ಕುಂದ್ರಪ್ಪ ಅಂದ್ರೆ ನಿನ್ನ ನೆಲ ತೆಗ್ಗು ಬೀಳುತ್ತಾನ, ನಿನ್ನ ನೆಲ ತೆಗ್ದು ಬೀಳಂಗೆ ವಾಜ್ಯದನ ನಾವೇನ್ರಿ? ಇಲ್ಲಲ್ಲ. ನಿನ್ನ ಮನೆಗೇನು ಧಕ್ಕೆ ಆಗೋದಿಲ್ಲಲ್ಲ, ನಿನ್ನ ನೆಲಕ್ಕೇನು ಧಕ್ಕೆ ಆಗೋದಿಲ್ಲಲ್ಲ. ಈ ಭೂಮಿ ಎಲ್ಲ ಭಾರವನ್ನು ಹೊತ್ತದ. ಅವನೊಬ್ಬ ಕುಂತ್ಕೊಂಡ್ರೆ ನಿಂತ್ರ ಅಷ್ಟೇ, ಕುಂತ್ರ ಅಷ್ಟೇ, ಅವನು ಭೂಮಿಗೆ ಅಷ್ಟೇ ಭಾರ ಇರ್ತಾನೆ. ಆದರೆ ನಿನ್ನ ಮನೆಗೆ ಮಾತ್ರ ಭಾರ ಆಗ್ತದೆ, ನಿನ್ನ ಮನೆಗೆ ಮಾತ್ರ ಏನು ಧಕ್ಕೆ ಆಗ್ತದೆ. ನೋಡಿ, ಕುಳ್ಳಿರಂದರೆ ನೆಲ ಕುಳಿ ಹೋಗೋದೆ. ಚಂದ ಪ್ರಶ್ನೆ ಮಾಡ್ತಾರೆ ಬಸವಣ್ಣವರು. ಎಷ್ಟು ಇವೆಲ್ಲ ಮುನ್ನ ಹೇಳಕ್ಕೆ ನಾವೆಲ್ಲ ಇಲ್ಲಿವರೆಗೆ ಇದನ್ನೇ ಅರ್ಥ ಮಾಡ್ಕೊಂತ ಬಂದೀವಿ. ಸೌಜನ್ಯತೆ, ಸಂಸ್ಕೃತಿ ನಮ್ಮಲ್ಲಿರಬೇಕು ಅಂತ ಅರ್ಥ ಹೇಳ್ಕೊಂಡು, ಆದರೆ ಗಂಭೀರವಾದ ಅರ್ಥ ಇದು ಮಾನವ ಹಕ್ಕುಗಳ ರಕ್ಷಣೆ. ವ್ಯಕ್ತಿಯ ಘನತೆಯನ್ನು, ಗೌರವವನ್ನು ಕಾಪಾಡಬೇಕು, ಆ ವ್ಯಕ್ತಿಯನ್ನು ಗೌರವಿಸಬೇಕು, ಆ ಮೂಲಕ ಅವುಗಳನ್ನು ಸಂರಕ್ಷಿಸಬೇಕು. ಅದು ಕೂಡ ಮಾನವ ಹಕ್ಕು. ನಾವು ಅದನ್ನು ಮಾಡಲಿಲ್ಲ ಅಂದರೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತದೆ. ಇದು ಬಹಳ ಪಾಪದ ಕಾರ್ಯ, ಅಪರಾಧ. ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರಗಳು ಮಾನವ ಹಕ್ಕುಗಳ ಆಯೋಗ ಅಂತ ಒಂದೊಂದು ಕಮಿಷನ್ ಮಾಡಿದೆ, ಆಯೋಗ ಮಾಡಿದೆ. ಸರ್ಕಾರದ ಒಂದು ಸಂಸ್ಥೆ ಅದು. ಬರೀ ಕೋರ್ಟ್ ನ್ಯಾಯಾಲಯಗಳಲ್ಲಿ ಅಷ್ಟೇ ಅದ್ರ ಬಗ್ಗೆ ವಿಚಾರಣೆ ಆಗೋದಿಲ್ಲ. ಅವುಗಳಲ್ಲಿ ನಮಗೇನಾದರೂ ಯಾರಿಂದಾದರೂ ಅಲೇ ಅಂತ ನಮಗೆ ಸಿಟ್ಟಾಗಿ ಬೈದು ಅಂದ್ರೆ ನಾವು ದೂರು ಸಲ್ಲಿಸಬಹುದು. ಮಾನವ ಹಕ್ಕುಗಳ ಆಯೋಗಕ್ಕೆ ನಮ್ಮ ದೂರು ಸಲ್ಲಿಸಿದ್ರೆ ಅದ್ರ ಮೇಲೆ ತಕ್ಷಣದಲ್ಲೇ ತೀವ್ರವಾದ ಕ್ರಮ ಜರುಗಿಸ್ತಾರೆ. ನೋಡಿ, ಎಷ್ಟು ಸೂಕ್ಷ್ಮವಾದ ಮಾತು. ಅದಕ್ಕೆ ಈ ಮಾತನ್ನು ಬಸವಣ್ಣ ಆ ಕಾಲದಲ್ಲಿ ಹೇಳಿದ್ರು. ಅವರು ಮೂಗ ಕೊಯ್ಯದೆ ಮಾಬನೆ ಅಂದ್ರೆ ಯಾರು? ಕೂಡಲ ಸಂಗಮ ಯಾರೋ ನ್ಯಾಯಾಧೀಶ. ನ್ಯಾಯ ಅನ್ಯಾಯಗಳನ್ನು ತೂಗುವಂಥವು ಆತ. ಮೇಲೆ ತೂಗುವ ತ್ರಾಸು ಕಟ್ಟಳೆ ಮಹಾದೇವ ನಿಮ್ಮ ಕೈಯೊಳು, ಒಂದು ಜವೆ ಕೊರತೆ ಅದಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ಇದಕ್ಕೆ ಪೂರಕವಾದಂಥ ವಚನ ಅದು. ಭಕ್ತಿ ಸುಭಾಷೆಯ ನುಡಿಯನ್ನು ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯೊಳು, ಒಂದು ಜವೆ ಕೊರತೆ ಅದಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತಾರೆ. ನೋಡಿ, ಮನೆಗೆ ಬಂದವರಿಗೆ ತಕ್ಷಣ ಭಕ್ತಿ ಸುಭಾಷೆಯ ಮಾತನ್ನಾಡಬೇಕು. ನಾವು ಯಾವನೇ ಇರಲಿ, ನಾನು ಈ ದೇಶದ ಪ್ರಧಾನಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಬಂದವರನ್ನು ಪ್ರೀತಿಯಿಂದ ಕಾಣಬೇಕು, ಮಾತನಾಡಿಸ್ಬೇಕು. ಬರ್ರಿ, ಯಾಕೆ ಏನು ಬೇಕಾಗಿತ್ತು, ಬಂದಿರಲ್ಲ, ಬರ್ರಿ ಕೂತ್ಕೊಳ್ರಿ, ಕೇಳಬೇಕು. ಇದು ಮನುಷ್ಯತ್ವ.
ಆ ವ್ಯಕ್ತಿಯನ್ನು ಸೌಜನ್ಯದಿಂದ ಮಾತಾಡಿಸಿದರೆ ಅವನಷ್ಟು ದೊಡ್ಡವನಾಗೋದಲ್ಲ, ನಾವು ಕೂಡ ದೊಡ್ಡವರಾಗ್ತೇವೆ. ಆ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ಆಯೋಗ ಅನ್ನೋದು ಈ ಆಧುನಿಕ ಕಾಲದಲ್ಲಿ ಏನೊಂದು ಜಾಗತಿಕ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ. ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು, ಅವು ಉಲ್ಲಂಘನೆ ಆಗಬಾರ್ದು ಅನ್ನುವಂಥ ಒಂದು ನಿಯಮ ಏನಿದೆ, ಅದರ ಉದ್ದೇಶ ವ್ಯಕ್ತಿ ಗೌರವವನ್ನು, ವ್ಯಕ್ತಿ ಘನತೆಯನ್ನು ಕಾಪಾಡೋದು ಅಂತ. ಆ ಮನುಷ್ಯನಿಗೆ ಬದುಕಿಗಾಗಿ ಅವನು ನಾಗರಿಕನಾಗಿರಬೇಕು, ಸುಸಂಸ್ಕೃತನಾಗಿರಬೇಕು ಅನ್ನುವಂಥ ಏನು ಮಾತುಗಳನ್ನ ಹೇಳ್ತೀವಿ, ಅವೆರಡರ ಶ್ರೇಯ ಕಿರೀಟ ಇದ್ದಂಗೆ ಅವು, ಅದೆರಡರ ಕಿರೀಟ ಇದ್ದಂಗೆ. ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಈ ಮಾತು ಮಾನವ ಹಕ್ಕುಗಳ ಸಂರಕ್ಷಣೆ ಹಿನ್ನೆಲೆಯಲ್ಲಿ ಬಹಳ ಸೂಕ್ಷ್ಮವಾದಂಥ ಮಾತುಗಳನ್ನು ಬಸವಣ್ಣವರು ಆ ಕಾಲದಲ್ಲೇ ಹೇಳಿದರು ಅನ್ನೋದನ್ನು ನಾವು ಈ ವಚನದಲ್ಲಿ ತಿಳಿದುಕೊಳ್ತೀವಿ. ಎಲ್ಲರಿಗೂ ಶರಣಾರ್ಥಿಗಳು.